ಇತ್ತೀಚೆಗೆ ಕಾಂತಾರ ಮೂವಿ ಶೂಟಿಂಗ್ ಆಯ್ತಲ್ಲ, ಇನ್ನಷ್ಟು ಫೇಮಸ್ ಆಯಿತು. ಸಿಕ್ಕಾಪಟ್ಟೆ ಒಂದು ಟೂರಿಸ್ಟ್ ಪ್ಲೇಸ್ ಆಗಿ ಪರಿವರ್ತನೆ ಆಗ್ಯದ. ಅಲ್ಲಿ ಹೋಗ್ಬೇಕಪ್ಪ ಅಂತಂದ್ರೆ ಈಗ 5 ಕಿಲೋಮೀಟರ್ ನಾವು ಜರ್ನಿ ಮಾಡಬೇಕು. ಇವತ್ತು ನಾವು ಕೊಲ್ಲೂರು ವೈಲ್ಡ್ ಲೈಫ್ ಏರಿಯಾದೊಳಗಿದ್ದೀವಿ. ನಮಸ್ಕಾರ ರೀ, ನಮ್ಮೆಲ್ಲ ದೊಡ್ಡ ಮಂದಿಗೆ ಎಲ್ಲರೂ ಆರಾಮಿದ್ರೆ ಅಂತೇಳಿ ಅಂದ್ಕೊಳ್ತೀನಿ. ನಾವು ಸಿಕ್ಕಾಪಟ್ಟೆ ಸೇಫ್ ಜೂನ್ದಾಗೆ ಹೊಂಟೀವಿ. ನಿನ್ನೆ ಅಂತೂ ಸಿಕ್ಕಾಪಟ್ಟೆ ಬ್ಯಾಡ್ ಅಂದ್ರೆ ಭಾಳ ಜರ್ನಿ ಸಿಕ್ಕಾಪಟ್ಟೆ ಇದಿತ್ತು, ಡೇಂಜರ್ ಜೂನ್ದಾಗ ಬಂದೀವಿ. ಇವತ್ತು ನಾವು ಕೊಲ್ಲೂರು ವೈಲ್ಡ್ ಲೈಫ್ ಏರಿಯಾದೊಳಗಿದ್ದೀವಿ. ಇಲ್ಲಿಂದ ನಾವು ಬೆಳಕಲ್ ತೀರ್ಥ ಹೊಂಟೀವಿ. ಇತ್ತೀಚೆಗೆ ಸಿಕ್ಕಾಪಟ್ಟೆ ವೈರಲ್ ಆಗ್ಲಾಗ್ತದ ಒಂದು ಹಳ್ಳಿ. ಆ ಒಂದು ಹಳ್ಳಿಗೆ ಹೊಂಟೀವಿ, ಬೆಳಕಲ್ ತೀರ್ಥ ಅಂತೇಳಿ. ವೆಲ್ಕಮ್ ಟು ಬೆಳಕಲ್ ತೀರ್ಥ. ನೋಡ್ರಿ, ಇವತ್ತು ನಾವು ಬಂದು ಅದೇ ಬೆಳಕಲ್ ತೀರ್ಥ. ನೀವು ನೋಡ್ಲಾಗ್ತಲ್ಲ, ಅದೇ ಬೆಳಕಲ್ ತೀರ್ಥ. ಆ ತೀರ್ಥ ಅಲ್ಲಿ ಬೆಳತ್ತಲ್ಲ, ನಿಮ್ಗೆ ಕಾಣಿಸ್ತದ. ಇದು ಇತ್ತೀಚೆಗೆ ಮೊದಲ ಸಿಕ್ಕಾಪಟ್ಟಿ ವೈರಲ್ ಮಾಡಿದ್ದೆ ಈ ಪ್ಲೇಸ. ಯೂಟ್ಯೂಬರ್ ಆಮೇಲೆ ಇನ್ಸ್ಟಾಗ್ರಾಮ ಈ ಥರ ಯೂಟ್ಯೂಬರ್ಸ, ಟ್ರಾವೆಲರ್ಸ, ಬ್ಲಾಗರ್ಸ ಅವರೇ ಈ ಪ್ಲೇಸನ್ನು ಸ್ವಲ್ಪ ಫೇಮಸ್ ಮಾಡಿದ್ದು. ನಂತರ ಇತ್ತೀಚೆಗೆ ಕಾಂತಾರ ಮೂವಿ ಶೂಟಿಂಗ್ ಆಯ್ತಲ್ಲ, ಇನ್ನಷ್ಟು ಫೇಮಸ್ ಆಯಿತು. ಸಿಕ್ಕಾಪಟ್ಟೆ ಒಂದು ಟೂರಿಸ್ಟ್ ಪ್ಲೇಸ್ ಆಗಿ ಪರಿವರ್ತನೆ ಆಗ್ಯದ. ಅಲ್ಲಿ ಹೋಗ್ಬೇಕಪ್ಪ ಅಂತಂದ್ರೆ ಈಗ 5 ಕಿಲೋಮೀಟರ್ ನಾವು ಜರ್ನಿ ಮಾಡಬೇಕು. 5 ಕಿಲೋಮೀಟರ್ ಟ್ರಕ್ಕಿಂಗ್ ಹೋಗ್ಬೇಕು. ಅಲ್ಲಿ ಎಲ್ಲ ಬೈಕೆಲ್ಲ ಹೋಗಲ್ಲ, ನಾವೀಗ ನಡ್ಕೊತ ಹೋಗ್ಬೇಕು. ಅಲ್ಲಿಗೆ ಹೋಗಿತ್ತಂದ್ರೆ ಇಲ್ಲಿ ನೋಡಿದ್ರೆ ದೂರಿಂದ ಕಾಣಿಸ್ತದೆ ಬೆಳಕಲ್ ತೀರ್ಥ. ಅದಕ್ಕೆ ಇಲ್ಲಿ ಲೋಕಲ್ ಸ್ಥಳೀಯರೆಲ್ಲ ಗೋವಿಂದ ತೀರ್ಥ ಅಂತೇಳಿ ಕರೀತಾರೆ. ಈ ಕಡೆ ಎಲ್ಲ ನಾವು ಗದ್ದೆ ಎಲ್ಲ ನೋಡ್ತಿದ್ದೇವಲ್ಲ, ಈ ಕಡೆ ಅದು ಈ ಕಡೆ ಬೆಳಕಲ್ ತೀರ್ಥ ಐತಿ. ನೋಡ್ರಲ್ಲಿ ಕಾಣಿಸ್ತದಲ್ಲ, ಜೂಮ್ ಆಗಿದ್ರೆ ಕಾಣಿಸ್ತದೆ. ಇಲ್ಲಿಂದ ಕಾಣಲ್ಲ, ಯಾಕಂದ್ರೆ ಸಿಕ್ಕಾಪಟ್ಟೆ ಮಂಜದ, ಮಂಜಿನ ವಾತಾವರಣ. ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ಕೊಂಡು ಬಂದೇವಿ ಇಲ್ಲಿ. ಯಾಕಪ್ಪ ಅಂದ್ರೆ ಅಲ್ಲಿ ಬಿಜಾಪುರ್ಲಿಂದ ಇಲ್ಲಿಗೆ ಬಂದೇವಿ, ಈ ಒಂದು ಲೊಕೇಶನ್ ನೋಡ್ಲಿಕ್ಕೆ, ಈ ಒಂದು ಹಳ್ಳಿ ನೋಡ್ಲಿಕ್ಕೆ. ಯಾಕಂದ್ರೆ ಅಷ್ಟು ಸುಂದರ ಐತಿ. ಅಷ್ಟು ಸುಂದರ ಆಗೋಕ್ಕೆ ಕಾರಣನೇ ಇಲ್ಲಿನ ಪ್ರಕೃತಿ ಮತ್ತು ಇಲ್ಲಿನ ನಿಸರ್ಗ ಮತ್ತು ಇಲ್ಲಿನ ವಾತಾವರಣ ಕಾರಣ. ಮತ್ತು ಇದನ್ನು ಫೇಮಸ್ ಆಗೋಕ್ಕೆ ಸಿಕ್ಕಾಪಟ್ಟಿ ಮಂದಿ ಯೂಟ್ಯೂಬರ್ಸು ಕಾರಣ. ಅವ್ರಿಗೂ ಕೂಡ ಧನ್ಯವಾದಗಳು ಹೇಳಬೇಕು. ಅಂದ್ರೆ ಸಿಕ್ಕಾಪಟ್ಟಿ ಮಂದಿ ಬಂದು ಇಲ್ಲೆಲ್ಲ ನಾವು ಕೇಳ್ತಿದ್ದೆವು ಬೇರೆದವ್ರಿಗೆ. ಇಲ್ಲಿ ಮೊನ್ನೆ ಇತ್ತೀಚೆಗೆ ನಾವು ಶಿವಮೊಗ್ಗ ಡಿಸ್ಟಿಕ್ ಬಂದಾಗ ಅಲ್ಲೆಲ್ಲ ಕೇಳಿದ್ವಿ, ಬೆಳಕಲ್ ತೀರ್ಥ ಹೋಗ್ತದೆ ಅಂದ್ರನ. ಅಲ್ಲೆಲ್ಲ ಕೆಲವೊಂದಿಷ್ಟು ಜನ ಯಾಕಡ್ರೆ ಮಾತಾಡಿದ್ರು, ಅದು ಯಾರೋ ಒಬ್ಬರು ಬಂದು ವಿಡಿಯೋ ಮಾಡಿರ್ತಾರೆ. ಅಲ್ಲೆಲ್ಲ ಮೂಲಿಗೆ ಎಲ್ಲ ಸಿಕ್ಕಾಪಟ್ಟಿ ಸುಮ್ಮನೆ ಡ್ರೋನ್ ಹಾರಿಸಿ ಹ್ಯಾಂಗಿಂಗ್ ಅಂತೇಳಿ. ಬಟ್ ಒಂದೊಂದು ಪ್ಲೇಸ್ನು ಒಂದೊಂದು ರೀತಿಯಾಗಿ ಪ್ರಸಿದ್ಧಿ ಫೇಮಸ್ ಮಾಡತ್ತಾರ. ನೀವು ಅವರಿಗೆ ಈ ಥರ ಡಿಮೋಟಿವೇಟ್ ಮಾಡೋದು ತಪ್ಪಾಗ್ತದೆ. ಯಾರು ಬರ್ತಾರಲ್ಲ ಅವರಿಗೆ ಹೆಲ್ಪ್ ಮಾಡಿರಿ, ಆದಷ್ಟು ಸ್ವಲ್ಪ ಬರೋಕೆ.
ಅವಕಾಶ ಮಾಡಿಕೊಡ್ರಿ. ಸ್ವಲ್ಪ ಲೊಕೇಶನ್ ಹೇಳ್ರಿ ಅವ್ರಿಗೆ, ಗೊತ್ತಾಗಲ್ಲ. ಯಾಕಂದ್ರೆ ದೂರ ಏನು ಬಂದಿರ್ತಾರಲ್ಲ, ಅದಕ್ಕೆ ಗೊತ್ತಾಗಲ್ಲ ಅವರಿಗೆ. ಸ್ವಲ್ಪ ಲೊಕೇಶನ್ ಹೇಳ್ರಿ ಅವ್ರಿಗೆ. ಅಡಿಕೆ ನೋಡ್ರಿ, ಅದು ಅಡಿಕೆ. ಇವಕ್ಕೂಲೇ ಅಡಿಕೆ ಆಗುತ್ತೆ. ನೋಡ್ರಿ, ಇಲ್ಲಿಂದ ಎಲ್ಲ ಗದ್ದೆ ಐತಲ್ಲ, ಇದು ಸಿಕ್ಕಾಪಟ್ಟೆ ಪ್ಲೇಸ್ ಅಂದ್ರೆ ಫೇಮಸ್ ಆಗೋದು. ಇದು ಇನ್ನೂ ನಾಟಿ ಮಾಡಿಲ್ಲ. ನಾಟಿ ಮಾಡಿದಾಗ ಇನ್ನಷ್ಟು ಸಿಕ್ಕಾಪಟ್ಟೆ ಚಂದ ಕಾಣಿಸ್ತದೆ. ಇಲ್ಲಿ ನಾನು ಹಿಂದೆ ಕಾಣಿಸ್ತದೆ, ಅಲ್ಲಿ ಬೆಳಕಲ್ತಿರ್ತ ಗುಡ್ಡ ಎಲ್ಲ ಬೆಟ್ಟ ಐತೆ ನೋಡ್ರಿ. ಅಲ್ಲಿ ಬಂದು ಇವಾಗ ನಾನು ನಮ್ಮ ದೋಸ್ತ ಈ ಪ್ಲೇಸ್ ಫಸ್ಟ್ ನೋಡಿದಾಗ ಯಾವುದೋ ಒಂದು ವಿಡಿಯೋ ವೈರಲ್ ಆಗಿತ್ತು. ಅವಾಗ ನೋಡಿದಾಗ ಇದು ಎಲ್ಲದಪ್ಪ ಕೇರಳದಾಗ ಅಂದ್ಕೊಂಡಿದ್ದೆವು ನಾವು. ಕೇರಳ ಅಥವಾ ಆಂಧ್ರ ಕೇರಳನೇ ಅಂದ್ಕೊಂಡಿದ್ದೆವು ಆಲ್ಮೋಸ್ಟ್ ಅಲ್ಲ. ಬಟ್ ಇದು ನಮ್ಮ ಕರ್ನಾಟಕದಾಗ ಅದ. ನಮ್ಮ ಕರ್ನಾಟಕದ ಮತ್ತು ಇಲ್ಲೇ ಕುಂದಾಪುರಿಂದ ಒಂದು 50 ಕಿಲೋಮೀಟ್ರ್ ಆಗ್ತದೆ. ಇದು ಉಡುಪಿ ಡಿಸ್ಟಿಕ್ನಲ್ಲಿ ಬರ್ತದೆ. ಕುಂದಾಪುರಿಂದ ಒಂದು 50 ಕಿಲೋಮೀಟ್ರ್ ಆಗ್ತದೆ ನೋಡಿರಿ. ಇದೇ ಸಿಟಿ, ಇದೇ ವಿಲೇಜ್ ಅದು.